ನಮಸ್ಕಾರ ಸ್ನೇಹಿತರೆ. K37 ರೈತನ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ ಜೋಡಿ ಇವತ್ತು ಉದ್ದಿನ ಬೆಳೆಗಾರರು ಮತ್ತು ಮಿಶ್ರ ಬೆಳೆ ಮಾಡಿದಂತ ಚೆನ್ನಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಚೆನ್ನಪ್ಪ ಅವರೇ. ನಮಸ್ಕಾರ ಮಂಜೂರ್ ಭಾಯಿ ಅವ್ರಿಗೆ. ಚೆನ್ನಪ್ಪ ಅವರೇ, ಮೊದಲಿಗೆ ನಿಮ್ಮ ಪರಿಚಯ ಹೇಳಿ. ನಮ್ಮ ಪರಿಚಯ ನಾವು ಬಂದ್ಬಿಟ್ಟು ಒಂದೇನು ಕೃಷಿಯಿಂದಾನೇ ನಾವು ಬಂದಿರೋದು. ಸ್ವಲ್ಪ ಕೃಷಿಯಲ್ಲಿ ನಮ್ಗೆ ಹಿರಿಯರಿಂದ ಅನುಭವ ಇರೋದ್ರಿಂದ ನಮ್ಗೆ ಈ ಕೃಷಿಯಲ್ಲಿ ಅದು ಸಹಾಯವಾಗ್ತಾ ಇದೆ. ನಮ್ದು ಮೂಲತಃ ಕೃಷಿ ಕುಟುಂಬನೇ. ನಾವು ಇದೇ ಬೆಟಗೇರಿ ಅವರು, ಕೊಪ್ಪಳ ಜಿಲ್ಲಾ, ಕೊಪ್ಪಳ ತಾಲೂಕಿನ ಉಪ್ಪಿನಬೆಟಗೇರಿಯದ ನಾವು ರೈತರಾಗಿದ್ದೀವಿ. ಚೆನ್ನಪ್ಪ ಅವರೇ, ನಿಮಗೆ ಉದ್ದನ್ನ ಯಾಕೆ ಹಾಕ್ಬೇಕನ್ನೋ ಒಂದು ಇದು ಹುಟ್ಟಿತು? ನಮ್ಗೆ ಏನಾಯ್ತು ಅಂದ್ರೆ, ನಾವು 2023ರಲ್ಲಿ ನಾವು ಅಖಂಡವಾದ ಬರವನ್ನು, ಯಾಕಂದ್ರೆ 2023ರಲ್ಲಿ ಇದೇ ಮುಂಗಾರು ಹಂಗಾಮಿನಲ್ಲಿ 2 ರಿಂದ 3 ಮಳೆ ಅಷ್ಟೇ ಆಗಿ, ಉಳಿದ ಎಲ್ಲಾ ಮಳೆಗಳು ನಮಗೆ ಮಾನ್ಸೂನ್ ನಮಗೆ ಬರದೇ ಕಾರಣ ಬರವನ್ನು ಅನುಭವಿಸಿ ರೈತರೇನಿದ್ದೇವೆ ಬಹಳ ಒಂದು ಲಾಸ್ ಅಂತ ಏನಂತೀವಿ. ಹಾಕಿದ ಬೆಳೆಗಳ ಬೀಜ, ಗೊಬ್ಬರ, ದನ ಕರುಗಳಿಗೆ ಮೇವು ಸಮೇತ ಸ್ವಲ್ಪ ನಮಗೆ ಅಭಾವ ಆಗಿದ್ರಿಂದ ನಾವಿನ್ ಮುಂದೆ ಕೃಷಿಯಲ್ಲಿ ಯಾವುದೇ ರೀತಿಯಂತ ಲಾಸ್ ಅಂತಕ್ಕದ್ದನ್ನ ನೋಡಬಾರ್ದು. ನಾವು ಬೆಳೆಗಳಲ್ಲಿ ಪರಿವರ್ತನೆಯನ್ನ ಮಾಡಬೇಕು. ನಾವೇನ್ ಮಾಡ್ತೀವಿ, ಮುಂಗಾರು ಹಂಗಾಮಿನಲ್ಲಿ ನಾವೆಲ್ಲ ಈ ಮುಸುಕಿನ ಜೋಳ ಅಂತಕ್ಕಂತ ಒಂದು ಬೆಳೆಯನ್ನ ಅತಿ ಹೆಚ್ಚಾಗಿ ನಮ್ಮ ಭಾಗದಲ್ಲಿ ಬೆಳಿತಿದ್ವಿ ಮೊದಲೆಲ್ಲ. ಈಗ 2023ರಲ್ಲಿ ಬರ ಬಂದಿರೋದ್ರಿಂದ ನಮ್ಗೆ ಮುಸುಕಿನ ಜೋಳ ಅತಿ ಹೆಚ್ಚು ನೀರು ಬೇಕು. ನಾವು ಎಂತ ಒಣ ಬೇಸಾಯದಲ್ಲಿ ಮಾಡ್ತೀವಿ ಅಂದ್ರೂ ಅದಕ್ಕೆ ಸ್ವಲ್ಪ ಪ್ರಮಾಣದ ನೀರು, ವಾರಕ್ಕೆ 15 ದಿನಕ್ಕೊಂದಾದ್ರೂ ಮಳೆ ಆಗ್ಲೇಬೇಕು. ನಾವು ಆ 2023 ಏನು ಲಾಸ್ ಅನ್ನ ಅನುಭವಿಸಿದ್ವಿ, ಅದನ್ನ ಮತ್ತೆ ನಾವು ಮುಂದೆ ನಮಗೆ ಇದನ್ನ ಅನುಭವ ಆಗ್ಬಾರ್ದು ಅಂತಂದೇಳಿ ನಾವು ಈ ಮಿಶ್ರ ಬೆಳೆಗಳಾದಂತ ತೊಗರಿ ಹಾಗೂ ಉದ್ದು ಮತ್ತು ಹೆಸರು, ಈ 3 ಬೆಳೆಗಳನ್ನ ನಾವು ಆಯ್ಕೆ ಮಾಡ್ಕೊಂಡು ಮಿಶ್ರ ಬೆಳೆಗಳನ್ನ ಬೆಳೆಯಲಿಕ್ಕೆ ಆರಂಭಿಸಿದ್ವಿ. ನಾವು ತೊಗರಿಯಲ್ಲಿ ಮುಸುಕಿನ ಜೋಳವನ್ನು ಬೆಳೆದಿದ್ದೇವೆ, ಉದ್ದನ್ನು ಬೆಳೆದಿದ್ದೇವೆ, ಹೆಸರನ್ನು ಬೆಳೆದಿದ್ದೇವೆ. 3ರಲ್ಲಿ ನಮಗೆ ಲಾಸ್ ಅಂತಕ್ಕದ್ದಾಗಿಲ್ಲ. ಯಾಕೆಂದ್ರೆ ನಮ್ಗೆ ಈ ವರ್ಷ ಏನು ನಮ್ಗೆ ಎಲ್ಲಿನೋ ಪರಿಣಾಮ ಬೀರಿದೆ, ನಮ್ಗೆ ವಿಜ್ಞಾನಿಗಳು ಸಹ ಮುಂಚಿತವಾಗಿನೇ ಸಲಹೆಯನ್ನು ಕೊಟ್ಟಿದ್ರು. ಈ ಸತಿ ಎಲ್ಲಿನೋ ಅಭಾವ ಇರೋದ್ರಿಂದ ನಮ್ಮಲ್ಲಿ ಮಾನ್ಸೂನ್ ಮಳೆ ಸ್ವಲ್ಪ ಕ್ಷೀಣವಾಗ್ಬೋದು, ಕಡಿಮೆ ಆಗ್ಬೋದು ಅಂತ ಹೇಳಿದ್ರು. ನಾವು ಅದನ್ನ ವೈಜ್ಞಾನಿಕವನ್ನ ಅರ್ಥ ಮಾಡ್ಕೊಂಡು ಈ ವರ್ಷ ಮುಸುಕಿನ ಜೋಳವನ್ನ ಕಡಿಮೆ ಮಾಡಿ, ನಾವು ಯಾವುದು ಸ್ವಲ್ಪ ಅತಿ ಹೆಚ್ಚು ತೇವಾಂಶವನ್ನ ತಗೊಳ್ಳಾರ್ದ ಬರ ನಿರೋಧಕತೆಯನ್ನ ಹೊಂದಿ ಯಾವ ಬೆಳೆಗಳ ನಮ್ನ ಬೆಳಿಬೋದು ಅಂತಂದೇಳಿ ಆಯ್ಕೆ ಮಾಡಿದಾಗ ತೊಗರಿ, ಉದ್ದು ಹಾಗೂ ಹೆಸರು ನಮಗೆ ಆಯ್ಕೆಯಲ್ಲಿ ಸಿಕ್ಕಾಗ ನಾವು ಈ 3 ಬೆಳೆಗಳನ್ನ ಬೆಳೆಯಲಿಕ್ಕೆ ಒಂದು ನಿರ್ಧಾರ ಮಾಡಿದ್ದೇವೆ. ನೀವೀಗ ನೋಡ್ಬೋದು, ನಾವು ಮೇ 28 ಈ ಉದ್ದನ್ನ ಮತ್ತು ತೊಗರಿಯನ್ನ ನಾವು ಮೇ ಅಥವಾ ಜೂನ್ 2 ತಿಂಗಳಲ್ಲಿ ನಮಗೆ ಯಾವಾಗ ಮಳೆ ಆಗುತ್ತೆ ನಮ್ಮ ಭಾಗದಲ್ಲಿ, ಅವಾಗ ನಾವು ಮುಂಗಾರು ಹಂಗಾಮಿನಲ್ಲಿ ಈ ತೊಗರಿ ಮತ್ತು ಉದ್ದನ್ನ ಮಿಶ್ರ ಬೆಳೆಯನ್ನಾಗಿ ಬೆಳೆದಿದ್ದೇವೆ. ನಾವು ಬಿತ್ತನೆ ಮಾಡುವ ಮುನ್ನ ಪ್ರತಿ ಎಕರೆಗೆ ಅತಿ ಹೆಚ್ಚು ರಾಸಾಯನಿಕವನ್ನ ಬಳಸದೆ 1 ಎಕರೆಗೆ ಅರ್ಧ ಚೀಲ, ಈಗ 50 kg ಬ್ಯಾಗ್ ಏನ್ ಬರುತ್ತೆ ನಮ್ಗೆ DAP, ನಾವು ಅದರಲ್ಲಿ 25 kg ಮಾತ್ರ ಉಪಯೋಗಿಸಿಕೊಂಡು ಆನಂತರ ನಾವು ನ್ಯಾನೋ DAP ಮತ್ತು ನ್ಯಾನೋ ಯೂರಿಯಾ ಏನ್ ಬರ್ತವೆ, ನಾವು ಅವುಗಳನ್ನ ಬಿತ್ತಿದ 20 ದಿನಗಳ ನಂತರ ಮಳೆಯಾಗಿ ಮಣ್ಣಿನಲ್ಲಿ ತೇವಾಂಶ ಏನಾದ್ರೂ ಇತ್ತಂದ್ರೆ ನಾವು ಸಿಂಪಡಣೆ ಮಾಡಬೇಕು. ಮಳೆಯಾಗದ ಪಕ್ಷದಲ್ಲಿ ನಾವು ಈ ತೊಗರಿ ಮತ್ತು ಉದ್ದು ಏನಿದೆ ನಮಗೆ 20 ರಿಂದ 25 ದಿನ ತನಕ ನಮಗೇನು ಒಳ್ಳೆ ಮತ್ತೆ ಮಳೆಯನ್ನ ಕೇಳಂಗಿಲ್ಲ. ಹೂ ಬಿಡುವ ಅಂತ ಪ್ರಾರಂಭ ಆಗುತ್ತೆ 30 ದಿನಗಳಾದ ನಂತರ ಉದ್ದಿದ್ದು. ನಾವು ಆನಂತರ ಮತ್ತೆ ಈ ಬಾರಿ ಮಳೆ ಇಲ್ಲದ ಕಾರಣ ಒಂದು ನೀರನ್ನ ಕೊಟ್ಕೊಂಡು, ಒಂದೇ ನೀರು ಸಾಕು ಇದಕ್ಕೆ. ಹೂ ಬಿಡುವಂತದಲ್ಲಿ ನಾವು ಒಂದು ನೀರನ್ನು ಕೊಟ್ವಿ ಅಂದ್ರೆ ಜಾಸ್ತಿ ನೀರಿನ ಅವಶ್ಯಕತೆ ಇರಂಗಿಲ್ಲ, ಜಾಸ್ತಿ ಮಳೆಯ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಆದ್ರೂ ಕೂಡ ನಮಗೆ ಇದು ಬೆಳೆ ನಮಗೆ ಕೈಗೆ ಸೇರುತ್ತೆ. ನಮಗೆ ಅತಿ ಹೆಚ್ಚು ಲಾಭವನ್ನು ತರದೇ ಇರ್ಬೋದು, ಆದ್ರೂ ಕೂಡ ನಾವು ಹಾಕಿರುವಂತ ಬಂಡವಾಳ ನಮಗೆ ಒಳ್ಳೆ ಸೇರುವಂತೆ ಕೈ ಹಿಡಿಯುತ್ತೆ ಈ ಬೆಳೆ ತೊಗರಿ ಮತ್ತು ಉದ್ದು. ನಾವು ಚೆನ್ನಪ್ಪ ಅವರೇ, ನೀವೀಗ ಟೋಟಲ್ ಆಗಿ ಎಷ್ಟು ಎಕರೆ ಉದ್ದನ್ನ ಹಾಕಿದ್ದೀರಾ? ನಾವು 3 ಎಕರೆ ಉದ್ದು, 3 ಎಕರೆ ತೊಗರಿ ಮಿಶ್ರ ಬೆಳೆಯನ್ನ ಮಾಡಿದ್ದೀವಿ. ಒಂದು ಸಾಲಿಂದ ಸಾಲಿಗೆ ಎಷ್ಟು ಹಾಕಿದ್ದೀರಾ ನೀವು? ನಾವು ಸಾಲಿಂದ ಸಾಲಿಗೆ 18 ಇಂಚು ಇದೆ. ಸಾಲಿಂದ ಸಾಲಿಗೆ 18 ಇಂಚನು ಮಾಡ್ಬೋದು, 20 ಇಂಚನು ಮಾಡ್ಬೋದು, 22 ಮಾಡ್ಬೋದು. ಬಟ್ 22 ಮಾಡಿದ್ರೆ ಸ್ವಲ್ಪ ಇಳುವರಿಯಲ್ಲಿ ನಮಗೆ ವ್ಯತ್ಯಾಸ ಬರೋದ್ರಿಂದ ನಾವು 18 ರಿಂದ 20 ಮಾಡ್ಕೊಳ್ಳೋದು ಬಹಳ ಸೂಕ್ತ. ಯಾಕಂದ್ರೆ ನಮಗೆ ಕಳೆ ನಿರ್ವಹಣೆಯನ್ನು ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ನಾವು ಎತ್ತುಗಳಿಂದ ರಟ್ಟೆ ಹೊಡೆಯೋದಲ್ಲಿ, ಕುಂಟೆ ಹೊಡೆಯೋದಾಗಲಿ ಮಾಡೋದ್ರಿಂದ ಕಳೆಗಳ ಒಂದ್ ಸ್ವಲ್ಪ ನಿರ್ವಹಣೆಯನ್ನು ನಮಗೆ 18 ರಿಂದ 20 ಇಂಚು ಬಹಳ ಸೂಕ್ತವಾಗಿದೆ. ಹೆಚ್ಚಿನ ರೋಗ ಯಾವ್ದು ಬರ್ಬೋದು ನಮ್ಮಲ್ಲಿ? ರೋಗ ಬಾಧೆ ಬಂದ್ಬಿಟ್ಟು ಉದ್ದಿಗೆ ಒಂದೇದ್ದು ನಮಗೆ ತ್ರಿಪ್ಸ್ ಅಂತ ಬರುತ್ತೆ, ಬಿಳಿ ನೊಣಗಳು ಅಂತ ಬರುತ್ತೆ.
ಅದರಿಂದ ಸ್ವಲ್ಪ ನಮ್ಗೆ ಎಲೆಗಳಲ್ಲಿ ಚುಕ್ಕೆ ಚುಕ್ಕೆ ರೋಗ ಮತ್ತು ಎಳೆ ಒಣಗೋದು ಬೆಂಕಿ ರೋಗ ಅಂತ ಅದು ಒಂದು ಬರುತ್ತೆ. ನಾವು ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋಜಾಮನ್ನ ನಾವು ಬೀಜೋಪಚಾರ ಮಾಡೋದ್ರಿಂದ ಹ್ಮ್. ನಮ್ಗೆ ಅದು ಸ್ವಲ್ಪ ನಮ್ಗೆ ಎಲೆ ಸುಟ್ಟ ಬೆಂಕಿ ರೋಗ ಬರುತ್ತೆ ಅದು ಬರೋದಿಲ್ಲ. ನಾವು ಬೀಜೋಪಚಾರ ಮಾಡ್ಬೇಕು. ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋಜಾವನ್ನ ಸ್ವಲ್ಪ ನೀರಿನ ದ್ರಾವಣ ಹಾಕೊಂಡು ನಾವು ಬೀಜೋಪಚಾರ ಮಾಡೋದ್ರಿಂದ ಆ ರೋಗವನ್ನ ನಾವು ತಡೆಗಟ್ಟಬಹುದು. ನಮ್ಗೆ ಎರಡನೇದಾಗಿ ಕಾಡೋದು ಬಿಳಿ ನೊಣ. ಈ ನೊಣದಿಂದ ಅದೇನ್ ಮಾಡುತ್ತೆ ಒಂಥರ ವೈರಸ್ ಗಿಡದಿಂದ ಗಿಡಕ್ಕೆ ಕುಂದ್ರೋದ್ರಿಂದ ಹ್ಮ್. ಆ ಎಲೆಗಳು ಸೊರಗೋದು ಹಾಗೂ ರಸ ಹೀರುವ ಕೀಟಗಳು ಅಂತ ಬರ್ತವೆ. ಅದಕ್ಕಾಗಿ ನಾವು ಅಸೆಪೇಟ್ ಮತ್ತು ಇಮಾಮೆಕ್ಟಿನ್ ಬೆಂಜೋಯೇಟ್ ಇಮಾಮೆಕ್ಟಿನ್ ಬೆಂಜೋಯೇಟ್ ನಮ್ಗೆ ಕಾಯಿ ಕೊರಕ ಸೈನಿಕ ಹುಳು ಅಂತ ಬರುತ್ತೆ. ಹ್ಮ್. ಆ ಹುಳುವನ್ನು ನಿಯಂತ್ರಣ ಮಾಡುತ್ತೆ. ಮತ್ತೆ ಇದು ಥ್ರಿಪ್ಸ್ ಬಿಳಿ ನೊಣಗಳನ್ನು ಅಸೆಪೇಟ್ ಅಂತ ಏನ್ ಬರುತ್ತೆ ಅದನ್ನು ಉಪಯೋಗಿಸೋದ್ರಿಂದ ನಾವು ಎರಡೂ ರೋಗಗಳನ್ನು ಕಡಿಮೆ ಮಾಡ್ಬೋದು. ಹ್ಮ್. ನಮ್ಗೆ ಇನ್ನೂ ಒಂದು ಹಳದಿ ಮೊಸಾಯಿಕ್ ರೋಗ ಅಂತ ಒಂದು ಕಾಡುತ್ತೆ. ಹಾ. ಅದು ಹೆಚ್ಚಾಗಿ ನಮ್ಗೆ ಮಣ್ಣಿನಲ್ಲಿ ತೇವಾಂಶ ಹೆಚ್ಚಾದಾಗ ಮತ್ತು ಮಳೆ ಹೆಚ್ಚಾದಾಗ ಮಾತ್ರ ಕಾಡುತ್ತೆ. ಈ ತರ ಸ್ವಲ್ಪ ತೇವಾಂಶ ಕಡಿಮೆ ಇರೋ ವಾತಾವರಣದಲ್ಲಿ ನಮ್ಗೆ ಹಳದಿ ಮೊಸಾಯಿಕ್ ರೋಗ ನಮ್ಗೆ ಕಾಡಂಗಿಲ್ಲ. ಯಾಕಂದ್ರೆ ನೀವು ನೋಡ್ಬೋದು ಇದ್ರಲ್ಲಿಲ್ಲ. ಮಳೆ ಕಡಿಮೆ ಇದೆ ಹಂಗಾಗಿ ಮಳೆ ಕಡಿಮೆ ಇದ್ದಾಗ ತೇವಾಂಶ ಅತಿ ಹೆಚ್ಚು ಜಾಸ್ತಿ ಆದಾಗ ನಮ್ಗೆ ಹಳದಿ ಮೊಸಾಯಿಕ್ ರೋಗ ಕಾಡುತ್ತೆ. ಅಂದ್ರೆ ಇನ್ನೊಂದು ಪಕ್ಕದಲ್ಲಿ ಬೇರೆ ಬೆಳೆ ಇರ್ತಾವಲ್ಲ ಅದ್ರ ಬಗ್ಗೆ ಈಗ ಪಕ್ಕದಲ್ಲಿ ಏನೈತಿ ಅಂದ್ರೆ ಜನಪ್ಪ ಅವ್ರೆ, ನೀವು ಪಕ್ಕದಲ್ಲಿ ಒಂದು ಬೇರೆ ಮೆಕ್ಕೆಜೋಳ ಅಥವಾ ಬೇರೆ ಬೆಳೆ ಇದ್ದಾಗ ಅದ್ರಲ್ಲಿಂದ ರೋಗ ಕೂಡ ಬರೋ ಚಾನ್ಸ್ ಇದೆ ಇರ್ತದೆ. ಇಲ್ಲ ಬರುವುದಿಲ್ಲ. ಯಾಕೆಂದ್ರೆ ಬೆಳೆಗಳಲ್ಲಿ 2 ಬೆಳೆ ಇರೋದ್ರಿಂದ ಮೆಕ್ಕೆಜೋಳ ಬಂದ್ಬಿಟ್ಟು ಏಕದಳ ಧಾನ್ಯ. ಆ ಬೆಳೆಗಳಿಗೆ ಬರ್ತಕ್ಕಂತ ರೋಗಗಳ ಬಾಧೆಗಳು ಬೇರೆ. ಇದು ನಾವು ತೊಗರಿ ಮತ್ತು ಉದ್ದು ಏನ್ ಬರುತ್ತೆ ಇದು ದ್ವಿದಳ ಧಾನ್ಯಗಳಲ್ಲಿ ಬರುತ್ತೆ. ಇದಕ್ಕೆ ಬರುವಂತ ರೋಗಗಳ ಬೇರೆ. ಅದಕ್ಕಾಗಿ ನಮ್ಮ ವಿಜ್ಞಾನಿಗಳು ನಮ್ಗೆ ಅವಾಗ ಹೇಳ್ತಿರ್ತಾರೆ, ನೀವು ಬೆಳೆಗಳಲ್ಲಿ ಪರಿವರ್ತನೆಯನ್ನ ಮಾಡಬೇಕು. ನೀವು ರೋಗ ಬಾಧೆಯನ್ನ ಕಡಿಮೆ ಮಾಡ್ಬೇಕಂದ್ರೆ ಬೆಳೆಗಳನ್ನ ನೀವು ಬೇರೆ ಬೇರೆ ಬೆಳಿಬೇಕು. ಒಂದೇ ಭೂಮಿಯಲ್ಲಿ ಒಂದೇ ವಿಧವಾದ ಬೆಳೆಯನ್ನ ಬೆಳಿಬೇಡಿ ಅಂತಾರೆ. ನಾವ್ ಹಂಗಾಗಿ ಒಂದ್ ವರ್ಷ ಮುಸ್ಕಿನ್ ಜೋಳ ಹಾಕಿದ್ರೆ, ಒಂದ್ ವರ್ಷ ತೊಗರಿ ಈ ತರ ಉದ್ದು ಹಾಕಿದ್ವಿ. ನಾವ್ ಮತ್ತೆ ಮುಂದಿನ ವರ್ಷ ಇದನ್ನ ಚೇಂಜ್ ಮಾಡಿ ನಾವು ಅರ್ಧ ರೋಗಗಳನ್ನ ಅಲ್ಲೇ ಕಂಟ್ರೋಲ್ ಮಾಡಿದಾಗುತ್ತೆ. ನಾವು ಒಂದೇ ಭೂಮಿಯಲ್ಲಿ ಒಂದೇ ಬೆಳೆಯನ್ನ ಸತತವಾಗಿ ಬೆಳಿಬಾರ್ದು. ಯಾಕೆಂದ್ರೆ ನಮಗೆ ರೋಗ ಮತ್ತು ಕೀಟಗಳ ಜೀವಕೋಶಗಳೇನಿರ್ತವೆ ನಮ್ಮ ಮಣ್ಣಿನಲ್ಲಿ ಇರೋದ್ರಿಂದ ನಾವು ಮತ್ತೆ ಅದೇ ಬೆಳೆನ ಬೆಳೆದಾಗ ರೋಗಗಳು ಜಾಸ್ತಿ ಆಗ್ತವೆ. ನಾವು ರೋಗಗಳನ್ನ ಅರ್ಧ ನಿಯಂತ್ರಣ ಮಾಡ್ಬೇಕು ಅಂದ್ರೆ ನಾವು ಬೆಳೆಗಳನ್ನ ಪರಿವರ್ತನೆ ಮಾಡುವುದು ಒಳ್ಳೆಯದು. ಅಂದ್ರೆ ಜನಪರ ಇದು ಒಂದ್ ಎಕರೆಗೆ ಎಷ್ಟು ಕೆಜಿ ಬೀಜ ಹೋಗ್ಬೋದು ನಿಮ್ ಪ್ರಕಾರ? 1 ಕೆಜಿ ಎಕರೆಗೆ ನಾವು ಬರೀ ಉದ್ದನ್ನೇ ಬಿತ್ತನೆ ಮಾಡ್ತೀವಿ ಅಂದ್ರೆ 8 ರಿಂದ 10 ಕೆಜಿ ಬೇಕಾಗುತ್ತೆ. ಸಾಲಿಂದ ಸಾಲಿಗೆ 18 ಇಂಚು ಮಾಡಿದ್ರೆ, ಇಲ್ಲ ನಾವು ಮಿಶ್ರ ಬೆಳೆಯಾಗಿ ಬೆಳಿತೀವಿ ಅಂದ್ರೆ ನಮ್ಗೆ 5 ರಿಂದ 6 ಕೆಜಿ ಬೀಜ ಹೋಗ್ತವೆ. ಟೋಟಲ್ ಆಗಿ ಎಷ್ಟು ಎಕರೆದಲ್ಲಿ ಇದೆಲ್ಲ ಮಾಡಿದಾರೆ ನೀವು? ನಾವು 3 ಎಕರೆದಲ್ಲಿ ಮಾಡಿದ್ದೀವಿ. ನಾವು ಇದು ಮೊದಲ ಬಾರಿಗೇನೆ ನಾವು ಈ ಸಲ ನಮ್ಮಲ್ಲಿ ಮುಂಗಾರು ಹಂಗಾಮಿನಲ್ಲಿ ಉದ್ದು ಬೆಳೆದು ಇದ್ದಿಲ್ಲ. ನಾವು ಈ ಸತಿ ಬರ ಇರೋದ್ರಿಂದ ನಮಗೆ ಯಾವ್ದು ತೇವಾಂಶ ಕಡಿಮೆಯಲ್ಲಿ ಬೆಳೆಯುತ್ತೆ ನಾವು ಆ ಬೆಳೆನ ಆಯ್ಕೆ ಮಾಡ್ಕೊಂಡು ಉದ್ದನ್ನ ಈ ವರ್ಷವೇ ಮೊದಲ ಬಾರಿಗೆ ನಾವು ಬೆಳೆದಿದ್ದೇವೆ. ಮಳೆ ಈ ವರ್ಷ ಎಲ್ಲಿನೋ ನಮಗ್ ಪ್ರಭಾವ ಬೀರಿದೆ. ಅದರಿಂದ ನಾವು ಮಳೆ ಕಡಿಮೆ ಆದ್ರೂ ನಮಗೆ ಲಾಭ ಆಗ್ಬೇಕು ಅಂತಂದೇಳಿ ನಾವು ಈ ಬೆಳೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ. ಜನಪ್ಪ ಅವ್ರೆ, ನೀವು ಈಗ ಉದ್ದನೆ ಬೆಳಿತಾರಲ್ಲ, ಇದಕ್ಕೆ ಯಾರ ಸಲಹೆ ತಗೊಂಡ್ರಿ ನೀವು? ನಾವು ಈ ಉದ್ದು ಬೆಳೆಗಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಏನಿದೆ ಅದ್ರ ಅಡಿಯಲ್ಲಿ ಬರ್ತಕ್ಕಂತ ಕಲಬುರಗಿ ಡಾಕ್ಟರ್ ರಾಜು ತೆಗ್ಗಳ್ಳಿ ಸರ್ ಅಂತಂದೇಳಿ ನಮ್ಮ ಹಿರಿಯ ವಿಜ್ಞಾನಿಗಳಿದ್ದಾರೆ. ಅವರ ಒಂದು ಸಲಹೆ ಮತ್ತು ಅವರ ಒಂದು ಮಾಹಿತಿ ಪ್ರಕಾರ ನಾವು ಯಾವ ಸಮಯಕ್ಕೆ ಏನೇನನ್ನ ಕೊಡಬೇಕು, ಯಾವುದೇ ಗೊಬ್ಬರವನ್ನಾಗಿರ್ಲಿ, ಬಿತ್ತನೆಯ ಸಮಯ ಆಗಿರ್ಲಿ, ನಾವು ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಹೇಗ್ ಮಾಡಬೇಕು, ಹಿಂಗಾರು ಹಂಗಾಮಿನಲ್ಲಿ ಬಿತ್ತನೆ ಹೇಗ್ ಮಾಡ್ಬೇಕು, ಮತ್ತು ಮುಂಗಾರು ಹಾಗೂ ಹಿಂಗಾರು ಯಾವ ಹಂಗಾಮಿಗಳಿಗೆ ನಮ್ಗೆ ಯಾವ ತರ ವೆರೈಟಿ ನಾವು ಈಗ ತಳಿಗಳು ಅಂತ ಹೇಳ್ತೀವಿ. ತಳಿಗಳಲ್ಲಿ ಬೇರೆ ಬೇರೆ ಬರ್ತಾವೆ. ಬೆಳೆ ನಿಮ್ಮ ಪ್ರಕಾರ ಇದು 80 ರಿಂದ 90 ದಿನಗಳಿಗೆ ಕಟಾವು ಬರುತ್ತೆ. ಬಿತ್ತನೆ ಮಾಡಿದ 80 ರಿಂದ 90 ದಿನಗಳಿಗೆ ಕಟಾವು ಬರುತ್ತೆ. ಇದು ಹೂ ಬಿಡಕ ದಿನಕ್ಕೆ ಎಷ್ಟು ದಿನ ಇರುತ್ತೆ? ಇದು 45 ಒಂದು 30 ರಿಂದ 40 ದಿನ ಆದ್ಮೇಲೆ ಇದು ಹೂ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಅದೇನಾದ್ರು ನೀವು ಹೂ ಬಿಡ್ಲಿಕ್ಕಂದ್ರ ಅದಕ್ಕೇನಾರ ರಾಸಾಯನಿಕ ಇದಾವೆ, ರಾಸಾಯನಿಕಗಳು ಇದಾವೆ. ನಮಗೇನು 19 ಅಂತಂದೇಳಿ 19 ನೀರಿನಲ್ಲಿ ಕರಗುವ ಗೊಬ್ಬರಗಳು ಏನಿದಾವೆ ನಾವು ಅದನ್ನ ಪ್ರತಿ ಎಕರೆಗೆ 1 ಕೆಜಿ ಅಂತೆ ಸಿಂಪಡಣೆ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಹೂವು ಮತ್ತು ಕಾಯಿಗಳು ಚೆನ್ನಾಗಿ ಬರ್ತವೆ. ಉದ್ದಿನ ಬೆಳೆಗೆ ಯಾವ ಮಣ್ಣು ಸೂಕ್ತ ನಿಮ್ ಪ್ರಕಾರ? ನಮ್ಮಲ್ಲಿ ನಾವು ಕಪ್ಪು ಭೂಮಿಗೂ ಹಾಕ್ಬೋದು, ಮಸಾರಿ ಜಮೀನಿಗೂ ಹಾಕ್ಬೋದು, ಮಡ್ಡಿ ಜಮೀನಿಗೂ ಹಾಕ್ಬೋದು,
ಆದ್ರೆ ನಮ್ಮಲ್ಲಿ ಏನು ನಮ್ಮ ಈ ಕೃಷಿ ವಿಜ್ಞಾನ ಕೇಂದ್ರಗಳು ಇದಾವೆ. ನಮ್ಮ ಹಿರಿಯ ವಿಜ್ಞಾನಿಗಳ ಸಲಹೆ ಮೇರೆಗೆ, ಯಾಕಂದ್ರೆ ಒಂದೊಂದು ಭಾಗದಲ್ಲಿ ಮಣ್ಣು ಒಂದೊಂದು ತರ ಇರುತ್ತೆ. ಆಮೇಲೆ ವಾತಾವರಣ ಒಂದೇ ತರ ನಮ್ಗೆ ಒಂದೇ ಭಾಗದಲ್ಲಿ ಸಿಗ್ತಾ ಹಾಗೆ ಸಿಗೋದಿಲ್ಲ. ನಾವು ಹಾಗಾಗಿ ನಮ್ಮ ಕೃಷಿ ವಿದ್ಯಾಲಯಗಳಿಗೆ ಭೇಟಿ ನೀಡಿ ನಮ್ಮ ಹಿರಿಯ ವಿಜ್ಞಾನಿಗಳ ಸಲಹೆಯನ್ನು ಸ್ವಲ್ಪ ಪಡೆದುಕೊಂಡು ನಾವು ಯಾವ ಸಮಯದಲ್ಲಿ ಬಿತ್ತನೆ ಮಾಡಬೇಕು ಮತ್ತು ಯಾವ ತಳಿಗಳು ನಮ್ಮ ಹವಾಮಾನ ಮತ್ತು ಮಣ್ಣಿಗೆ ಹೊಂದಿಕೊಳ್ಳುತ್ತೇವೆ ಅನ್ನೋದನ್ನ ನಾವು ಸ್ವಲ್ಪ ಆ ತಿಳ್ಕೊಂಡು ಬಿತ್ತನೆ ಮಾಡೋದ್ರಿಂದ ಇಳುವರಿಯಲ್ಲಿ ಲಾಭವನ್ನ ಪಡಿಬಹುದು ಅಂತ ನಮ್ಮ ಅನಿಸಿಕೆ. ಅದನ್ನ ನಾವು ಮುಂಗಾರು ಹಂಗಾಮಿನಲ್ಲಿ ಮೇದಿಂದ ಜೂನ್ ವರೆಗೆ ಬಿತ್ತನೆ ಮಾಡಬಹುದು. ಹ್ಮ್. ನಾವು ಹಿಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡ್ಬೇಕಂದ್ರೆ ಇದು ಮಳೆಯಾಶ್ರಿತದಲ್ಲಿ ಬೆಳೆಯಲಿಕ್ಕೆ ಸ್ವಲ್ಪ ಸಾಧ್ಯ ಇಲ್ಲ. ಹಾ. ಯಾಕಂದ್ರೆ ಸ್ವಲ್ಪ ನಮಗೆ ನೀರಿನ ಅನುಕೂಲ ಇತ್ತು. ನಮಗೆ ಒಂದು 2 ನೀರು ಅಥವಾ 3 ನೀರು ಕೊಡ್ಲಿಕ್ಕೆ ಆಗುತ್ತೆ ಅಂದ್ರೆ ಒಂದ್ 2 ಇಂಚ್ ನೀರ್ ಇದ್ರೂನು ನಾವು ಒಂದು 4 ಎಕರೆನ ಇದನ್ನ ಬೆಳಿಬಹುದು. ಯಾಕಂದ್ರೆ ಈಗೆಲ್ಲಾ ವಿಜ್ಞಾನ ಮುಂದುವರೆದ್ರಿಂದ ನಮ್ಗೆ ಸ್ಪ್ರಿಂಕ್ಲರ್ ಅಂತಂದೇಳಿ ಪೈಪ್ಗಳು ಸಿಗ್ತವೆ, ಜೆಟ್ ನಾಜಲ್ಗಳು ಸಿಗ್ತವೆ. ನಾವು ಅದನ್ನೇ ಉಪಯೋಗಿಸ್ಕೊಂಡು ಒಂದು 2 ಇಂಚ್ ನೀರ್ ಇದ್ರೂನು ನಾವು ಹಿಂಗಾರು ಹಂಗಾಮಿನಲ್ಲಿ ಸೆಪ್ಟೆಂಬರ್ ನಿಂದ ಅಕ್ಟೋಬರ್ ವರೆಗೆ ನಾವು ಬಿತ್ತನೆ ಮಾಡಬಹುದು. ಪ್ರತಿ ಎಕರೆಗೂ ಎಷ್ಟು ಇಳುವರಿ ಬರುತ್ತೆ? ಇದು ಉದ್ದು ನಾವು ಸಂಪೂರ್ಣ 1 ಎಕರೆ ಸಂಪೂರ್ಣ ಉದ್ದಿನ ಬೆಳೆಯನ್ನ ಮಾಡಿದ್ವಿ ಅಂದ್ರೆ ಹಾ. 7 ರಿಂದ 8 ಕ್ವಿಂಟಲ್ ನಮ್ಗೆ ಇಳುವರಿ ಬರುತ್ತೆ ಹ್ಮ್. ಮುಂಗಾರು ಹಂಗಾಮಿನಲ್ಲಿ. ನಾವು ಇಲ್ಲ ಮಿಶ್ರ ಬೆಳೆ ಮಾಡ್ತೀವಿ ಅಂದ್ರೆ 4 ರಿಂದ 5 ಕ್ವಿಂಟಲ್. ಯಾಕೆಂದ್ರೆ ಇನ್ನೊಂದು ನಮ್ಗೆ ಬೆಳೆ ತೊಗರಿ ಇರೋದ್ರಿಂದ ನಮ್ಗಲ್ಲಿ ಭೂಮಿನೂ ಕಡಿಮೆ ಆಗೋದ್ರಿಂದ ಬೀಜನೂ ಕಡಿಮೆ ಹೋಗುತ್ತಲ್ಲ, ಹಂಗಾಗಿ ನಮ್ಗೆ ಇಳುವರಿಯಲ್ಲಿ 2 ರಿಂದ 3 ಕ್ವಿಂಟಲ್ ನಮ್ಗೆ ವ್ಯತ್ಯಾಸ ಸಿಗುತ್ತೆ. ಇದೆಲ್ಲ ಕಟ್ಟೋಗ್ ಬಂದ್ಮೇಲೆ ಇದು ಮಾರುಕಟ್ಟೆಗೆ ಯಾವ ತರ ಹೋಗ್ತಾರೆ ನೀವು? ನಾವು ಮಾರುಕಟ್ಟೆಗೆ ಈಗ ನಮ್ಮ ಸಿಟಿಗಳಲ್ಲಿ ಹೋಯ್ತಿವಿ. ಯಾಕಂದ್ರೆ ನಮ್ಗೆ ಗದಗ ಇದೆ, ರಾಯಚೂರ್ ಇದೆ, APMC. ನಮ್ಗೆ ರಾಯಚೂರ್ ಸ್ವಲ್ಪ ದೂರ ಆದ್ರೂ APMC ಇದೆ. ನಮ್ ಕೊಪ್ಪಳನ ಅನುಕೂಲ ಇದೆ. ನಾವು ಯಾವ್ದಾದ್ರು ನಮ್ಮ ಹತ್ತಿರದ ಮಾರುಕಟ್ಟೆಗಳಿಗೆ ತಕ್ಕಂತೆ ಬೆಲೆ ಎಲ್ಲಿ ಸಿಗುತ್ತೋ ಅದ್ರ ಮೇಲೆ ನಾವು ಯಾವ ಮಾರುಕಟ್ಟೆಗಾದ್ರೂ ಕೊಡ್ಬೋದು. ಯಾಕಂದ್ರೆ ನಾವ್ ಈಗ ಬೆಳೆದಾಗ ನಮ್ ಬೆಳೆ ನಮ್ಗೆ ಚೆನ್ನಾಗಿತ್ತು ಅಂದ್ರೆ ಒಂದು ಮಾರುಕಟ್ಟೆಯಲ್ಲಿ ಏನೋ ನಮಗೆ ಬೆಲೆಗೆ ಸ್ವಲ್ಪ ವ್ಯತ್ಯಾಸ ಕಾಣ್ತು ಅಂದ್ರೆ ನಾವ್ ಇನ್ನೊಂದ್ ಕಡೆ ತಗೊಂಡೋಗಿ ತೋರಿಸಿ ನಾವು ಮಾರಬಹುದು. ಬೆಲೆ ಅಂತೂ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ದ್ವಿದಳ ಧಾನ್ಯ ಆಗಿರೋದ್ರಿಂದ ಬೆಲೆ ಯಾವಾಗ್ಲೂ ಅಷ್ಟಿದ್ದೇ ಇರುತ್ತೆ. ಇವಾಗ ಹಿಂಗಾರಿಗೆ ಬೆಳಿಬೇಕಂತ ಅನ್ನೋ ರೈತರಿಗೆ ನಿಮ್ಮ ಸಲಹೆ ಏನು ಚೆನ್ನಪ್ಪ ಅವ್ರೆ? ನಮ್ಮ ಸಲಹೆ ಅಂದ್ರೆ ನಮ್ಗೆ ಹಿಂಗಾರು ಬೆಳೆಯಲ್ಲಿ ನಮ್ಮ ಭಾಗದಲ್ಲಿ ನಮ್ಮ ತುಂಗಾಭದ್ರಾ ಹಿನ್ನೀರು ಪ್ರದೇಶ ಏನಿದೆ ಈ ಅಚ್ಚುಕಟ್ಟು ಭಾಗದಲ್ಲಿ ನಮ್ಮಲ್ಲಿ ಬೆಳಿತಾರೆ. ಹಿಂಗಾರಿನಲ್ಲಿ ನವೆಂಬರ್ ಇಂದ ಡಿಸೆಂಬರ್ ವರೆಗಿನು ಒಂದು ಬಿತ್ತನೆ ಮಾಡಿ, ಆದ್ರೆ ಅವರು ಸ್ವಲ್ಪ ಸಲಹೆಗಳು ಅವು ಬೇರೆನೆ ಇರ್ತಾವು. ನಮ್ಮ ಮುಂಗಾರು ಹಂಗಾಮಿನಲ್ಲಿ ಬಿತ್ತುವುದಕ್ಕೂ ಹಿಂಗಾರು ಹಂಗಾಮಿನಲ್ಲಿ ಬಿತ್ತುವುದಕ್ಕೂ ಸ್ವಲ್ಪ ವ್ಯತ್ಯಾಸ ಇರ್ತಾವು. ಹಂಗಾಗಿ ನಾವೇನ್ ಮಾಡ್ಬೇಕು, ನಮ್ಮ ತುಂಗಭದ್ರಾ ಹಿನ್ನೀರು ಪ್ರದೇಶದಲ್ಲಿ ನಮ್ಮ ಸಾಕಷ್ಟು ರೈತರು ಹಾ. ಇದನ್ನ ಮಳೆ ಆಶ್ರಿತ ಇಲ್ಲದೇನೆ ಹಿಂಗಾರು ಹಂಗಾಮಿನ ಒಂದು ಚಳಿಗಾಲಕ್ಕೇನೆ ಬೆಳೆದು ಎಕರೆಗೆ 3 ರಿಂದ 4 ಕ್ವಿಂಟಲ್ ನಮ್ಮ ಭಾಗದಲ್ಲಿ ತೆಗೆದಿದ್ದಾರೆ. ನಾವು ಸ್ವಲ್ಪ ನೀರಾವರಿ ಮಾಡ್ತೀವಿ ಅಂದ್ರೆ ನಮ್ಮ ವಿಜ್ಞಾನಿಗಳು ಅಥವಾ ನಮ್ಮ ಕೃಷಿ ಸಂಶೋಧಕರನ್ನ ನಾವು ಭೇಟಿ ಕೊಟ್ಟು ನಾವು ಯಾವ ಬೀಜದ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಂತ ನಾವು ಆಯ್ಕೆ ಮಾಡ್ಕೊಂಡು ಸೂಕ್ತವಾದ ತಳಿಗಳನ್ನ, ಮತ್ತು ಅವಾಗ ಸ್ವಲ್ಪ ಬಿಸಿಲು ಜಾಸ್ತಿ, ಯಾಕಂದ್ರೆ ನಮ್ಗೆ ಜನವರಿ ಹೋದ್ವಿ ಅಂದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತದೆ, ಚಳಿ ಕಡಿಮೆ ಆಗಿ ಅವಾಗ ಬರ್ತಕ್ಕಂತ ರೋಗಗಳನ್ನ ನಾವು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಕ್ರಮವನ್ನ ಮತ್ತು ನಮ್ಮ ಇಳುವರಿಗೆ ಯಾವುದೇ ಧಕ್ಕೆ ಬರದಂತೆ ನಾವು ಯಾವ ಒಂದು ಸೂಕ್ತ ಸಲಹೆಗಳನ್ನ ಪಡೆದುಕೋಬೇಕೆಂದು ನಾವು ನಮ್ಮ ಸಲಹೆಗಾರರು ಕೃಷಿ ಸಂಶೋಧಕರನ್ನ ತಿಳಿದುಕೊಂಡು ಉತ್ತಮ ಬೀಜ ತಳಿಗಳನ್ನ ಆಯ್ಕೆ ಮಾಡ್ಕೊಂಡು ಬಿತ್ತೋದ್ರಿಂದ ನಮಗೆ ಲಾಭ ಆಗ್ಬಹುದು. ಸ್ನೇಹಿತರೆ, ಕಡಿಮೆ ಖರ್ಚು, ಕಡಿಮೆ ಅವಧಿ ಮತ್ತು ಒಳ್ಳೆಯ ಲಾಭ ಬರುವಂತ ಬೆಳೆ ಏನು ನಮ್ಮ ಚೆನ್ನಪ್ಪ ಅವರು ಉದ್ದಿನ ಬೆಳೆ ಹಾಕಿದ್ದಾರೆ. ಅದ್ರ ಬಗ್ಗೆ ಒಳ್ಳೆಯ ಮಾಹಿತಿ ಅವರೆಲ್ಲ ನಮಗೆ ಕೊಟ್ರು. ಅಂದ್ರೆ ನಿಮ್ಮ ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನ ಸಂಶೋಧನೆ ಮಾಡಿ ಒಳ್ಳೆಯ ಕೃಷಿ ತಜ್ಞರನ್ನು ಭೇಟಿಯಾಗಿ ನೆಕ್ಸ್ಟ್ ನೀವು ಹಿಂಗಾರಲ್ಲಿ ಯಾವ ತರ ಮಾಡ್ಬೇಕು ಅನ್ನೋದು ಅವರಂತ ಸಲಹೆ ಪಡ್ಕೊಳ್ಳಿ. ಇಂಥ ಚೆನ್ನಪ್ಪ ಅವರಂತರ ಸಲಹೆ ಕೆಲವೊಂದು ತಿಳ್ಕೊಳ್ರಿ. ಸಲಹೆ ತಿಳ್ಕೊಂಡು ಚೆನ್ನಪ್ಪ ಅಂತ ಯುವ ರೈತರಿಗೆ ಇವ್ರು ಕೂಡ ಒಂದು ಒಳ್ಳೆಯ ಬೆಳೆ ತೆಗೆಯುವ ಒಂದು ಎಲ್ಲಾ ನಿರ್ಧಾರ ಮಾಡಿದ್ದಾರೆ. ಬೆಳೆ ಬರ್ಲಿ ಅಂತ ನಾವು ದೇವಶಿಸುತ್ತೇವೆ. ಚೆನ್ನಪ್ಪ ಅವರೇ, ನೀವು ನಮ್ಮ K37 ರೈತನ ಮಗ ಯೂಟ್ಯೂಬ್ ಚಾನಲ್ ಅಲ್ಲಿ ಒಳ್ಳೆಯ ರೀತಿ ಮಾಹಿತಿ ಕೊಟ್ರಿ. ನಿಮಗ್ ಕೂಡ ಧನ್ಯವಾದಗಳು. ಧನ್ಯವಾದಗಳು ಮಂಜೂರ್ ಭಯ್ಯ ಅವರೇ, ನಿಮಗೂ ಧನ್ಯವಾದಗಳು. ಅಂದ್ರೆ ನಾನು ಕೊಟ್ಟಿರುವ ಉದ್ದಿನ ಬೆಳೆ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆದ ಅನ್ಕೊಂತೀನಿ. ಸಂಪೂರ್ಣವಾಗಿ ಇಷ್ಟವಾಗಿದೆ ಅನ್ಕೊಂತೀನಿ. ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನೀವೆಲ್ಲ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ಒಂದು ಒಳ್ಳೆಯ ಯಶಸ್ವಿ ರೈತನನ್ನು ಹುಡುಕಲು ನಮಗೆ ಒಂದು ಸ್ಫೂರ್ತಿದಾಯಕ ಆಗುತ್ತೆ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.